ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ಪ್ರೀತಿ. ಇವತ್ತಿನ ನಮ್ಮ ರೆಸಿಪಿ ವೆಜ್ ಬಿರಿಯಾನಿ. ಬನ್ನಿ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ನಾವೊಂದು ಜಾರಿಗೆ 4ರಿಂದ 5ರಷ್ಟು ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಶುಂಠಿ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಅರ್ಧ ಕಪ್ಪಷ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ನಾವು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 4ರಿಂದ 5 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಸೋಂಪು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಆಲ್ಮೋಸ್ಟ್ ಅರ್ಧ ಬ್ರೌನ್ ಆಗಿದೆ. ಸೊ ಇವಾಗ ನಾವಿಲ್ಲಿ ಮಸಾಲೆ ಐಟಮ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಹಾಕೋ ಮಸಾಲೆ ಬಂದು ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಸೊಪ್ಪೆಲ್ಲ, ಅದನ್ನೆಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದು. ಸೊ ಆ ಮಸಾಲೆ ಐಟಮ್ಸ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆ ಐಟಮ್ಸ್ನ ಹಾಕಿದ್ಮೇಲೆ ಸ್ಟವ್ನ ಲೋ ಫ್ಲೇಮ್ಗೆ ಹಾಕ್ಕೊಂಡು ಕ್ಲೀನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಮತ್ತು ಹಸಿ ವಾಸನೆ ಚೆನ್ನಾಗಿ ಹೋಗುವವರೆಗೂ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ಯಾವುದೇ ಮಸಾಲೆ ಐಟಮ್ಸನ್ನು ಕೂಡ ನಾವು ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡಿಲ್ಲ, ಎಲ್ಲ ಹಸಿದೇನೆ ನಾವು ಹಾಗೇ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ರಿಂದ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಆ ಮಸಾಲೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋದಕ್ಕೆ ಬಿಡೋಣ. ಮತ್ತು ನಾನು ಇಲ್ಲಿ ಇದ್ರ ಜೊತೆಗೇ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಮಸಾಲೆ ಒಂದು ಸತಿ ತಿರುಗಿ ಟೊಮ್ಯಾಟೊ ಒಂದು ಸತಿ ಎರಡೂ ಸ್ಮ್ಯಾಶ್ ಆಗೋ ಟೈಮ್ ಆಗೋದು ಬೇಡ. ಸೊ ಮಸಾಲೆ ಫ್ರೈ ಆಗೋ ಟೈಮಲ್ಲೇ ಟೊಮ್ಯಾಟೊ ಕೂಡ ಹಾಕಿ ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಎರಡು ಒಟ್ಟಿಗೆ ಹಾಕೋದ್ರಿಂದ ಲೋ ಫ್ಲೇಮಲ್ಲಿ ಎರಡನ್ನೂ ಹಾಕಿದ್ದೀನಿ. ಸೊ ಮಸಾಲೆ ಟೊಮ್ಯಾಟೊ ಎರಡು ಒಟ್ಟಿಗೆ ಫ್ರೈ ಆಗ್ತಿದೆ. ನೋಡಿ ಇವಾಗ ಎಣ್ಣೆ ಸಪ್ರೇಟಾಗಿ ಆಗಿದೆ. ಸೊ ಈ ಹಂತದಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಮಸಾಲೆ ಹಸಿ ವಾಸನೆ ಕೂಡ ಹೋಗಿದೆ, ನನಗೆ ಸ್ಮೆಲ್ ಗೊತ್ತಾಗ್ತದೆ. ಸೊ ಸ್ಮೆಲ್ಲು ಕ್ಲೀನಾಗಿ ಇವಾಗ ನಾವು ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ. ನಾನು ಕ್ಯಾರೆಟು, ನೂಕೋಲು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಬಟಾಣಿ ಯೂಸ್ ಮಾಡಲ್ಲ, ನೀವು ಬೇಕಾದರೆ ಇಲ್ಲಿ ಬಟಾಣಿ, ಪೊಟ್ಯಾಟೊ ಇದೆಲ್ಲನೂ ಹಾಕ್ಕೋಬೋದು. ಸೊ ಇದು ಮಸಾಲೆ ಜೊತೆಗೆ ತರಕಾರಿನ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ತರಕಾರಿನ ಕೂಡ ಲೋ ಫ್ಲೇಮಲ್ಲೇ ಮಸಾಲೆ ಜೊತೆಗೆ ಫ್ರೈ ಮಾಡೋದಕ್ಕೆ ಇಡೋಣ. ಯಾಕಂದರೆ ಮಸಾಲೆದು ಫ್ಲೇವರೆಲ್ಲ ತರಕಾರಿಗೆ ಆ್ಯಡ್ ಆಗಬೇಕು. ಸೊ ಇವಾಗ ಮಸಾಲೆ ಜೊತೆಗೆ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನೊಂದು ಸತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಸೊ ಈ ಹಂತದಲ್ಲಿ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ತರಕಾರಿಗೆ ಅಂತ ನಾನು ಎಕ್ಸ್ಟ್ರಾ ನೀರು ಯಾವುದೂ ಹಾಕ್ತಾಯಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇಮ್ಮಿಡಿಯೇಟಾಗಿ ಅಕ್ಕಿ ಹಾಕೋದು ಬೇಡ. ಯಾಕಂದರೆ ಕುಕ್ಕರಲ್ಲಿ ಯಾವಾಗಲೇ ಮಾಡಿದ್ರು ಕೂಡ ನೀರು ಹಾಕಿದ್ದೇನೆ, ನೀರು ಜೊತೆಗೆ ಹಂಗೆ ಅಕ್ಕಿ ಹಾಕ್ಬಿಟ್ರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಸೊ ಅದಕ್ಕೆ ನೀರು ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನೀರು ಕುದಿ ಬಂದಾಗ ಅಕ್ಕಿ ಹಾಕಿದ್ರೆ 2 ವಿಸಿಲ್ ತನಕ ಬಿಡೋಷ್ಟು ನೆಸಸರಿ ಇರಲ್ಲ. ಒಂದೇ ವಿಸಿಲ್ ನೀವು ಆರಿಸ್ಬಿಡ್ಬೋದು, ಅನ್ನ ಉದ್ರಾಗೂ ಬಂದಿರುತ್ತೆ. ನೋಡಿ ನೀರು ಚೆನ್ನಾಗಿ ಕುದ್ದಿದೆ. ನಾನು ಇವಾಗ ಅಕ್ಕಿ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಯಾವುದೇ ಮೊಸರೆಲ್ಲ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡಿರೋದು ಅಷ್ಟೇ ಸ್ಟಾರ್ಟಿಂಗಲ್ಲಿ. ಅದು ಬಿಟ್ಟರೆ ಇವಾಗ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ರಸ ಇಟ್ಕೊಂಡಿದ್ದೀನಿ. ಒಂದೇ ಒಂದು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಿಲ್ಗೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ 1 ವಿಸಿಲ್ ಬರುತ್ತೆ. 1 ವಿಸಿಲ್ ಆಯ್ತು ಇವಾಗ. ಸೊ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಪ್ರೆಷರ್ ಕೂಡ ಹೋಗಿದೆ. ಬನ್ನಿ ಇವಾಗ ಹೇಗಾಗಿದೆ ಅಂತ ನೋಡೋಣ. ವಾವ್, ಇಷ್ಟು ಚೆನ್ನಾಗಾಗಿದೆ. ನಾನು ಇದನ್ನು ನಿಮಗೆ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ಅದೆಷ್ಟು ಕ್ಲೀನಾಗಿ ಉದ್ರೋದ್ರಾಗ ಬಂದಿದೆ. ಮತ್ತು ನೋಡಿ ಫ್ರೆಂಡ್ಸ್, ಇಷ್ಟು ಕ್ಲೀನಾಗಿ ಅದು ಟೆಕ್ಸ್ಚರ್ ಆಗಲಿ, ಅದ್ರ ಕಲರ್ ಆಗಲಿ ಇಷ್ಟು ಕ್ಲೀನಾಗಿ ಬಂದಿದೆ ಅಂತಂದ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತಂದ್ಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.